26th ಕ್ವಶನ್. ಇಲ್ಲಿ 2 ಕ್ವಶನ್ ಕೊಟ್ಟಿದ್ದಾರೆ, ಒಂದು ಮೇನ್ ಕ್ವಶನ್, ಇನ್ನೊಂದು ಕ್ವಶನ್. ಈ ವಿಡಿಯೋಲಿ ಮೇನ್ ಕ್ವಶನ್ ಮಾಡೋಣ. ಓಕೆ, ಅದನ್ನ ಇಲ್ಲಿ ಸಪರೇಟ್ ಆಗಿ ಬರ್ತಿದ್ದೀನಿ, ಇಲ್ಲಿ ಸಾಲ್ವ್ ಮಾಡೋಣ. ಓಕೆ, ಸೊ ನಾವ್ ಏನ್ ಕಂಡಿಬೇಕು, ಮೀನ್ ಕಂಡಿಡಿಬೇಕು. ಟೇಬಲ್ ಅವರೇ ಕೊಟ್ಟಿದ್ದಾರೆ. ಓಕೆ, ಸೊ ಅದನ್ನ ಬರ್ಕೊಳ್ಳೋಣ. ಕ್ಲಾಸ್ ಇಂಟರ್ವಲ್ ಏನ್ ಕೊಟ್ಟಿದ್ದಾರೆ, 2 to 6, 7 to 11, 12 to 16, 17 to 21, 22 to 26 ಅಂತ ಕೊಟ್ಟಿದ್ದಾರೆ. ಓಕೆ, ಈಗ ನೋಡಿದ್ರೆ ಈ ಕ್ಲಾಸ್ ಇಂಟರ್ವಲ್ ಏನಿದೆ ಅಲ್ಲ, ಇದು ಕಂಟಿನ್ಯೂಸ್ ಇಲ್ಲ. ಓಕೆ, ಇಲ್ಲಿ 6 ಇಂದ ಎಂಡ್ ಆಗಿದೆ ಅಂದ್ರೆ ಇಲ್ಲಿ 6 ಇಂದ ಸ್ಟಾರ್ಟ್ ಆಗ್ಬೇಕು, ಬಟ್ ಅದು ಆಗ್ತಿಲ್ಲ. ಸೊ ಅದಕ್ಕೋಸ್ಕರ ನಾವ್ ಏನ್ ಮಾಡ್ಬೇಕು, ಕ್ಲಾಸ್ ಇಂಟರ್ವಲ್ ನಾವು ಮತ್ತೆ ನೀಟಾಗಿ ಬರ್ಕೋಬೇಕು. ಇದು ಯಾವ ತರ ಅಂತಂದ್ರೆ ನಾವು ಓಕೆ 0.5 ನ ಓಕೆ ಸಬ್ಟ್ರಾಕ್ಟ್ ಮಾಡ್ಬೇಕು. ಓಕೆ, ಎಲ್ಲಿಂದ, ಲೋವರ್ ಲಿಮಿಟ್ ಇಂದ. ಓಕೆ, ನಥಿಂಗ್ ಬಟ್ ಏನು, ಸಬ್ಟ್ರಾಕ್ಟ್ 0.5 ಫ್ರಮ್ ಲೋವರ್ ಲಿಮಿಟ್, ಆಮೇಲೆ 0.5 ಟು ಅಪ್ಪರ್ ಲಿಮಿಟ್. ಸೊ ಈಗ 2 ಅಲ್ಲಿ 0.5 ಹೋದ್ರೆ ಏನಾಗುತ್ತೆ, 1.5 ಆಗುತ್ತೆ. ಆಮೇಲೆ 6 ಗೆ 0.5 ಆಡ್ ಮಾಡಿದ್ರೆ 6.5 ಆಗುತ್ತೆ. ಆಮೇಲೆ ಲೋವರ್ ಲಿಮಿಟ್ 7 ಇದೆ, 7 ಗೆ 0.5 ಮೈನಸ್ ಮಾಡಿದ್ರೆ 6.5 ಆಗುತ್ತೆ. 12 ಗೆ ಮೈನಸ್ ಮಾಡಿದ್ರೆ 11.5 ಆಗುತ್ತೆ. 17 ಗೆ ಮೈನಸ್ ಮಾಡಿದ್ರೆ 16.5 ಆಗುತ್ತೆ. 22 ಗೆ ಮೈನಸ್ ಮಾಡಿದ್ರೆ 21.5 ಆಗುತ್ತೆ. ಆಮೇಲೆ ಈಗ ಅಪ್ಪರ್ ಲಿಮಿಟ್ ಗೆ ಆಡ್ ಮಾಡ್ಕೊಂತ ಹೋಗ್ಬೇಕು. 11 ಗೆ 0.5 ಆಡ್ ಮಾಡಿದ್ರೆ 11.5, 16 ಗೆ 16.5, 21 ಗೆ ಆಡ್ ಮಾಡಿದ್ರೆ 21.5 ಆಗುತ್ತೆ. 26 ಗೆ ಆಡ್ ಮಾಡಿದ್ರೆ 26.5 ಆಗುತ್ತೆ. ಓಕೆ, ಇವಾಗ ನೀವು ನೋಡಿದ್ರೆ ಕಂಟಿನ್ಯೂಸ್ ಇದೆ, ಹೌದಾ? 6.5 ಇಂದ ಎಂಡ್ ಆದ್ರೆ ಇಲ್ಲಿ 6.5 ಇಂದ ಸ್ಟಾರ್ಟ್ ಆಗಿದೆ. 11.5 ಇಂದ ಎಂಡ್ ಆದ್ರೆ 11.5 ಇಂದ ಸ್ಟಾರ್ಟ್ ಆಗಿದೆ. ಓಕೆ, ಇವಾಗ ಆರ್ಡರ್ ಅಲ್ಲಿ ಇದೆ. ಓಕೆನಾ? ಈ ಫ್ರೀಕ್ವೆನ್ಸಿ ಏನೇನ್ ಕೊಟ್ಟಿದ್ದಾರೆ ನೋಡ್ರಿ. ಫ್ರೀಕ್ವೆನ್ಸಿ 2, 4, 5, 3, 1 ಅಂತ ಕೊಟ್ಟಿದ್ದಾರೆ. ಓಕೆ, ಈಗ ಫಸ್ಟ್ ನಾವೇನ್ ಕಂಡಿಬೇಕು, ಕ್ಲಾಸ್ ಮಾರ್ಕ್ ಕಂಡಿಬೇಕು. ಓಕೆ, ಕ್ಲಾಸ್ ಮಾರ್ಕ್ ಅಂದ್ರೆ ನಥಿಂಗ್ ಬಟ್ ಏನು, XI ಕಂಡಿಬೇಕು. ಓಕೆ, ನಿಮಗೆ XI ಫಾರ್ಮುಲಾ ಗೊತ್ತಿರಬೇಕು. XI ಫಾರ್ಮುಲಾ ಬಂದ್ಬಿಟ್ಟು ಲೋವರ್ ಲಿಮಿಟ್ ಪ್ಲಸ್ ಅಪ್ಪರ್ ಲಿಮಿಟ್ ಡಿವೈಡೆಡ್ ಬೈ 2. ಓಕೆ, ಸೊ ಈಗ ಲೋವರ್ ಲಿಮಿಟ್ ಏನು 1.5, ಅಪ್ಪರ್ ಲಿಮಿಟ್ 6.5. ಸೊ ಏನಾಗುತ್ತೆ, 1.5 ಪ್ಲಸ್ 6.5 ಡಿವೈಡೆಡ್ ಬೈ 2 ಆಗುತ್ತೆ. ಸೊ ನಥಿಂಗ್ ಇಟ್ ಏನು, 6 ಪ್ಲಸ್ 1 7, 0.5 ಆಡ್ ಮಾಡಿದ್ರೆ 8 ಆಗುತ್ತೆ. 8 ಬೈ 2 ಏನಾಗುತ್ತೆ, 2 1 ಜಾ 2 4 ಜಾ 4 ಬರುತ್ತೆ. ಸೊ ಇಲ್ಲಿ 4 ಅಂತ ಬರೀರಿ. ಓಕೆ, ನೆಕ್ಸ್ಟ್ ಇಲ್ಲಿ ತಗೊಂಡ್ರೆ ಲೋವರ್ ಲಿಮಿಟ್ 6.5, ಇಲ್ಲಿ 11.5 ಇದೆ. ಸೊ ಆಡ್ ಮಾಡಿದ್ರೆ ಏನಾಗುತ್ತೆ, ಸೊ ನಾನೇನ್ ಮಾಡ್ತೀನಿ, ಇದನ್ನ ಎರೇಸ್ ಮಾಡ್ಬಿಟ್ಟು ಇಲ್ಲಿ ಆಡ್ ಮಾಡ್ತೀನಿ. ಓಕೆ, ಏನು 6.5 ಪ್ಲಸ್ 11.5 ಡಿವೈಡೆಡ್ ಬೈ 2. 11 ಪ್ಲಸ್ 6 ಎಷ್ಟಾಯ್ತು, 17 ಆಯ್ತು. 17.5 ಮಾಡಿದ್ರೆ 1 ಆಗುತ್ತೆ. 17 ಪ್ಲಸ್ 1 18 ಆಗುತ್ತೆ. 18 ಬೈ 2 ಮಾಡಿದ್ರೆ 2 1 ಜಾ 2 9 ಜಾ, ಸೊ ಏನ್ ಬರುತ್ತೆ, 9 ಬರುತ್ತೆ. ಓಕೆ, ಇದೇ ರೀತಿ ನೀವು ಎಲ್ಲಾ ಮಾಡ್ಕೊಂತ ಹೋದ್ರೆ ಅವಾಗ ಏನಾಗುತ್ತೆ, ಇದು 14 ಬರುತ್ತೆ. ಓಕೆ, ಇದು ಬಂದ್ಬಿಟ್ಟು ನಿಮಗೆ 19 ಬರುತ್ತೆ. ಇದು ಬಂದ್ಬಿಟ್ಟು ನಿಮಗೆ 24 ಬರುತ್ತೆ. ಓಕೆ, ಸೊ ಇದು ಬಂದ್ಬಿಟ್ಟು ನಮಗೆ ಕ್ಲಾಸ್ ಮಾರ್ಕ್ ಗೊತ್ತಾಯ್ತು. ಓಕೆನಾ? ಈಗ ನೆಕ್ಸ್ಟ್ ನಾವೇನ್ ಕಂಡ್ಬೇಕು ನೋಡ್ರಿ. ಓಕೆ, ಇದನ್ನ ಎರೇಸ್ ಮಾಡ್ಬಿಡ್ತೀನಿ. ಓಕೆ, ನೆಕ್ಸ್ಟ್ ನಾವು FI/XI ಕಂಡಿಡ್ಬೇಕು. ಓಕೆ, ಏನು FI/XI. ಓಕೆ, ಅಂದ್ರೆ ಇವ್ರಿಬ್ಬರ ಮಲ್ಟಿಪ್ಲೈ ಮಾಡ್ಬೇಕು. ಸೊ 2 4 ಜಾ 8, 4 9 ಜಾ 36, 15 4 ಜಾ ಎಷ್ಟು, ಸಾರಿ 14 5 ಜಾ. ಓಕೆ, 5 4 ಜಾ 20, 2 ಕ್ಯಾರಿ 5 1 ಜಾ 5, 5 + 2 7. ಆಮೇಲೆ 19 3 ಜಾ 3 9 ಜಾ 27, 2 3 1 ಜಾ 3 3 + 2 5, 24 1 ಜಾ 24 ಆಗುತ್ತೆ. ಓಕೆ, ಸೊ ಈಗ ನಮಗೆ ಮೀನ್ ಫಾರ್ಮುಲಾ ಏನ್ ಗೊತ್ತು, ಮೀನ್ ಇಸ್ ಈಕ್ವಲ್ ಟು ಸಿಗ್ಮಾ FI/XI ಡಿವೈಡೆಡ್ ಬೈ ಸಿಗ್ಮಾ FI ಅಂತ ಗೊತ್ತು. ಓಕೆ, ಸಿಗ್ಮಾ ಅಂದ್ರೆ ಸಮೇಶನ್. ಓಕೆ, ಸೊ ಈಗ FI/XI ನ ಎಲ್ಲ ಆಡ್ ಮಾಡ್ಬೇಕು. ಸೊ ಈಗ ಏನ್ ಮಾಡ್ತೀನಿ, ಇಲ್ಲಿ ಬರೀತೀನಿ. ಸಿಗ್ಮಾ FI/XI ಏನಾಗುತ್ತೆ ನೋಡ್ರಿ, ಎಲ್ಲ ಆಡ್ ಮಾಡಿದ್ರೆ 8 + 6 14. ಓಕೆ, 14 + 7 21, 21 + 4 25 ಆಯ್ತು. 2 ಕ್ಯಾರಿ 2 + 2 4, 4 + 5 9, 9 + 7 16, 16 + 3 19. ಎಷ್ಟಾಯ್ತು, 195 ಆಯ್ತು. ಓಕೆ, ಆಮೇಲೆ ಏನ್ ಕಂಡಿಬೇಕು ನಾವು, ಸಿಗ್ಮಾ FI ಅಂದ್ರೆ FI ಕಾಲಮ್ ನ ಆಡ್ ಮಾಡ್ಬೇಕು. ಓಕೆ, ಸೊ ಏನಾಗುತ್ತೆ ನೋಡ್ರಿ, ಈಗ ಸಿಗ್ಮಾ FI ಬಂದ್ಬಿಟ್ಟು 2 + 4 6, 6 + 5 11, 11 + 3
14 ಪ್ಲಸ್ 1 15 ಆಗುತ್ತೆ ನೋಡ್ರಿ 4 ಪ್ಲಸ್ 5 9 9 ಪ್ಲಸ್ 4 13 ಪ್ಲಸ್ 3 15 ಆಯ್ತು ಸೊ ಇವಾಗ ಏನ್ ಬಂತು ನಮಗೆ 195 ಡಿವೈಡೆಡ್ ಬೈ ಸಿಗ್ಮಾ ಎಫ್ ಐ ಏನು 15 ಓಕೆ ಸೊ ಇವಾಗ ನೀವು ನೋಡಿದ್ರೆ 15 ಟೇಬಲ್ ಅಲ್ಲಿ ಕ್ಯಾನ್ಸಲ್ ಆಗುತ್ತಾ 15 ಒಂದ್ರ 15 ಎಷ್ಟು ಉಳಿತು 4 ಉಳಿತು ಅಂದ್ರೆ 45 15 45 ಸೊ ಮೀನ್ ಇಸ್ ಈಕ್ವಲ್ ಟು ಏನಾಗುತ್ತೆ 13 ಆಗುತ್ತೆ ಇದು ಒಂದು ಆನ್ಸರ್ ಓಕೆ ಆಮೇಲೆ ಇನ್ನೊಂದು ಇಂಪಾರ್ಟೆಂಟ್ ಥಿಂಗ್ ಏನಂದ್ರೆ ನೀವು ಈ ಚಾನಲ್ ಮ್ಯಾಕ್ಸಿಮಮ್ ಶೇರ್ ಮಾಡ್ರಿ ಸೊ ದಟ್ ಎಕ್ಸಾಮ್ ಟೈಮ್ ಅಲ್ಲಿ ಎಲ್ಲರಿಗೂ ಹೆಲ್ಪ್ ಆಗುತ್ತೆ ಆಮೇಲೆ ಈ ವಿಡಿಯೋ ಡಿಸ್ಕ್ರಿಪ್ಷನ್ ಅಲ್ಲಿ ನಾನು ನನ್ನ ಇನ್ಸ್ಟಾಗ್ರಾಮ್ ಚಾನಲ್ ಲಿಂಕು ಟೆಲಿಗ್ರಾಮ್ ಚಾನಲ್ ಲಿಂಕು ಆಮೇಲೆ 2024 ಮ್ಯಾಥ್ಸ್ ಕ್ವಶನ್ ಪೇಪರ್ದು ಎಲ್ಲಾ ಪ್ರಾಬ್ಲಮ್ ಸಾಲ್ವ್ ಮಾಡಿ ಓಕೆ ಅದ್ರದ್ದು ಪ್ಲೇ ಲಿಸ್ಟ್ ಲಿಂಕ್ ನ ಈ ವಿಡಿಯೋ ಡಿಸ್ಕ್ರಿಪ್ಷನ್ ಅಲ್ಲಿ ಹಾಕಿದ್ದೀನಿ ಓಕೆ ಇದನ್ನ ನೀವು ರೆಫರ್ ಮಾಡಿ ಆಮೇಲೆ ಇನ್ಸ್ಟಾಗ್ರಾಮ್ ಮತ್ತೆ ಟೆಲಿಗ್ರಾಮ್ ಚಾನಲ್ ಫಾಲೋ ಮಾಡೋದ್ರಿಂದ ಅಡ್ವಾಂಟೇಜ್ ಏನಂದ್ರೆ ನಿಮಗೆ ಏನಾದ್ರೂ ಡೌಟ್ ಇದ್ರೆ ಓಕೆ ನೀವು ಪರ್ಸನಲ್ ಆಗಿ ಮೆಸೇಜ್ ಮಾಡ್ಬಿಟ್ಟು ನಿಮ್ ಡೌಟ್ ನ ಕ್ಲಾರಿಫೈ ಮಾಡ್ಕೋಬಹುದು ಆಮೇಲೆ ಏನಾದ್ರೂ ಅಪ್ಡೇಟ್ ಇದ್ರೆ ಲೈಕ್ ಕ್ವಶನ್ ಪೇಪರ್ ಸಾಲ್ವ್ ಮಾಡಿರೋದು ಇಲ್ಲ ನೋಟ್ಸ್ ಕೊಟ್ರೆ ಅಪ್ಡೇಟ್ ಇದ್ರೆ ಇಮಿಡಿಯೇಟ್ ಆಗಿ ಗೊತ್ತಾಗುತ್ತೆ ಸೊ ಅದಕ್ಕೋಸ್ಕರ ಇನ್ಸ್ಟಾಗ್ರಾಮ್ ಮತ್ತೆ ಟೆಲಿಗ್ರಾಮ್ ಚಾನಲ್ ಫಾಲೋ ಮಾಡಿ